ಆತ್ಮೀಯ ಬಂಧುಗಳು ಹೇಗಿದ್ದಾರೆ ಎಲ್ಲರೂ ಸ್ನೇಹಿತರೆ, ನೀವೆಲ್ಲರೂ ಕೂಡ ನೋಡ್ತಾ ಇರಬಹುದು ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಈಗಾಗಲೇ ದರ್ಶನ್ ಸರ್ ಜೈಲ್ ಪಾಲಾಗಿರ್ತಕ್ಕಂಥದ್ದು ಮತ್ತು ಜಾಮೀನಿಗಾಗಿ ಸುಪ್ರೀಂ ಕೋರ್ಟ್ ಮೊರೆ, ಅದರಲ್ಲೂ ಎರಡನೇ ಸಲ ಮೊರೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ನೋಡಿ, ಜೈಲು ವಾಸದಿಂದ ಮುಕ್ತಿ ಕೊಡಿ ದಯವಿಟ್ಟು ಅಂತ ಕೂಡ ಎರಡನೇ ಸಲ ಮೊರೆ ಹೋಗಿರ್ತಕ್ಕಂಥದ್ದು ಈಗಾಗಲೇ ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗ್ತಾ ಇದೆ. ನೋಡಿ, ರೇಣುಕಾಸ್ವಾಮಿ ಪ್ರಕರಣ ಬಂದು ಈಗಾಗಲೇ 2 ವರ್ಷ ಆಗ್ತಾ ಇದೆ, 3 ವರ್ಷ 3ನೇ ವರ್ಷ ಕಾಲಿಡ್ತಾ ಇದೆ. ಬಟ್ ಈಗ ಏನಂತಂದರೆ ನೋಡಿ, ಸುಪ್ರೀಂ ಕೋರ್ಟ್ ಅಂತೂ ಒಂದು ಮನವಿಯನ್ನು ಸಲ್ಲಿಸಿದ್ರು, ಎಷ್ಟೇ ಸಲ ಕೇಳಿಕೊಂಡ್ರು ಕೂಡ ಜಾಮೀನನ್ನು ಕೊಡ್ತಾ ಇಲ್ಲ, ಬೇಲ್ ಕೊಡ್ತಾ ಇಲ್ಲ ಅಂತ ಕೂಡ ಹೇಳ್ಬೋದು. ಬಟ್ ಇದಕ್ಕೆ ಕಾರಣ ಏನು ಅಂತ ಕೂಡ ನಿಮ್ಮೆಲ್ಲರೂ ಕೂಡ ಗೊತ್ತಾ ಇದೆ. ಅವ್ರು ಮಾಡಿರ್ತಕ್ಕಂಥ ತಪ್ಪು ಮೇಲೆ ತುಂಬ ಪದೇ ತಪ್ಪುಗಳಾಗ್ತಾ ಇದೆ ಅಂತ ಕೂಡ ಅದೊಂದು ಕಾರಣ. ಬಟ್ ಅದಲ್ಲದೆ ಏನಂತಂದರೆ ಕಾರಣ ಇನ್ನೂ ಏನಂದರೆ ಕೆಲವರು ರಾಜಕಾರಣಿಗಳ ಕೈವಾಡ, ಇವರು ಜೈಲಲ್ಲೇ ಇರಲಿ, ಕೆಲವೊಂದಷ್ಟು ಬೇರೆ ನಟರ ಕಾರಣ, ಬೇರೆ ಯಾರಾದರೂ ಬೇರೆ ಅವ್ರಿಗಾಗದೇ ಇರುವಂಥ ಇನ್ನೊಂದಷ್ಟು ಕೆಲವೊಂದಷ್ಟು ಅಭಿಮಾನಿಗಳಂತೂ ಅಲ್ಲ, ಕೆಲವೊಂದಷ್ಟು ಬೇರೆ ಬೇರೆ ಇರ್ತಾರೆ, ಅವ್ರಿಗಾಗದೇ ಇರ್ತಕ್ಕಂಥ ಕೆಲವೊಂದಷ್ಟು ಸ್ನೇಹಿತರಂತೂ ಅಲ್ಲ, ಅವರು ವಿರೋಧಿಗಳಿದ್ದೇ ಇರ್ತಾರೆ, ಅವರು ಕೂಡ ಕಾರಣ ಇರ್ಬೋದು ಅಂತ ಕೂಡ ಹೇಳ್ಬೋದು. ಬಟ್ ಆದರೂ ಕೂಡ ಏನಂತಂದರೆ ಅವರು ಬೇಗ ರಿಲೀಸ್ ಆಗಬೇಕು ಅಂತಂದವರು ದಯವಿಟ್ಟು ನಿಮಗೇನಿಸುತ್ತೆ ಕೂಡ ಕಾಮೆಂಟ್ ಮಾಡಿ. ಬಟ್ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ಬಟ್ ಏನಂತಂದರೆ ನೋಡಿ, ದರ್ಶನ್ ಸರ್ ರಿಲೀಸ್ ಆಗಬೇಕು ಅಂತ ಕೂಡ ಒಂದು ಏನಂತಂದರೆ ಮನವಿ ಮಾಡ್ತಾ ಇರ್ತಕ್ಕಂಥದ್ದು ಅದೆಲ್ಲ ಒಳ್ಳೆಯದೇ, ಅಭಿಮಾನಿಗಳಿಗಂತೂ ಒಂದು ಸಿಹಿ ಸುದ್ದಿನೇ, ಇಲ್ಲ ಅಂತಲ್ಲ. ಬಟ್ ಆದರೆ ಈಗ ಏನಂತಂದರೆ ಬಳ್ಳಾರಿ ಜೈಲಿನಲ್ಲಿದ್ದಾಗ ದರ್ಶನ್ ಸರ್ಗೆ ಜಾಮೀನು ಸಿಕ್ಕಿತ್ತಂತೆ. ಬಟ್ ಆದರೆ ಇದಾದ ಬಳಿಕ ಜಾಮೀನು ರದ್ದಾದ ಹಿನ್ನೆಲೆ ಮತ್ತೆ ಬೆಂಗಳೂರು ಜೈಲಿಗೆ ಶಿಫ್ಟ್ ಮಾಡಿದ್ರಂತೆ. ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಲಿ ಅಂತ ಕೂಡ ಸೇರುವಂತಾಯ್ತು ಅಲ್ಲಿಗೆ ಜೈಲಿಗೆ. ಬಟ್ ಏನಾದರೂ ನೋಡಿ, ಪರಪ್ಪನಗರ ಸೇರಿ ಸುಮಾರು 8.5 ತಿಂಗಳಾಯ್ತಂದು ಇಲ್ಲಿಗಾಗಲೇ ಅಂದರೆ ಅಲ್ಲಿಂದ ಬಳ್ಳಾರಿಯಿಂದ ಇಲ್ಲಿಗಾಗಲೇ 8.5 ತಿಂಗಳಾಯಿತು. ಇದೀಗ ಜಾಮೀನಿಗಾಗಿ ವಕೀಲ ರಂಜಿತ್ ರೋಹಟಗಿ ಅನ್ನೋರ ಮೂಲಕ ಸುಪ್ರೀಂಗೆ ರಿಟ್ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡ್ತಾ ಇದ್ದಾರೆ. ಮೇ 4ರಂದು ದರ್ಶನ್ ಸರ್ ಸಲ್ಲಿಕೆ ಮಾಡಿರುವ ಅರ್ಜಿ ವಿಚಾರಣೆಗೆ ಈಗ ಬರ್ತಾ ಇದೆಯಂತೆ ಅರ್ಜಿ. ಮತ್ತೆ ಕೂಡ ಮನವಿ ಅಂಶಗಳು ಇನ್ನಷ್ಟು ಹೊರಬರಬೇಕಿದೆ ಅಂತ ಕೂಡ ಕೇಳ್ಕೊತಾ ಇದ್ದಾರೆ. ಬಟ್ ಆದರೂ ಕೂಡ ಏನು ಮಾಡಬೇಕು ಅಂತ ಕೂಡ ಈಗಾಗಲೇ ನೋಡಿ ದರ್ಶನ್ ಸರ್ಗೂ ಕೂಡ ಗೊತ್ತಾಗ್ತಾ ಇಲ್ಲ. ಈಗ ನೋಡಿ, ದರ್ಶನ್ ಸರ್ಗೆ ಜೈಲಲ್ಲಿ ಕೆಲವೊಂದಷ್ಟು ಸಹ ಕೈದಿಗಳು ಅಂದರೆ ಬೇರೆ ಬೇರೆ ಕೈದಿಗಳು ಇರ್ತಕ್ಕಂಥವ್ರು ಟಾರ್ಚರನ್ನು ಮಾಡ್ತಾ ಇದ್ದಾರಂತೆ. ಬಟ್ ಆದರೂ ಕೂಡ ಟಾರ್ಚರ್ ಮಾಡ್ತಕ್ಕಂಥದ್ದು ದಯವಿಟ್ಟು ಒಳ್ಳೆಯದಲ್ಲ. ಯಾಕೆಂದರೆ ಅವರು ಕೂಡ ತಪ್ಪು ಮಾಡಿ ಒಳಗಡೆ ಬಂದಿರತಕ್ಕಂಥದ್ದು. ಆ ತಪ್ಪು ಮಾಡಿ ಮತ್ತೆ ಇನ್ನೂ ಯಾಕೆ ತಪ್ಪು ಮಾಡಬೇಕು ನೋಡಿ, ಅವ್ರಿಗೂ ಕೂಡ ಅಂತೂ ಬುದ್ಧಿ ಇಲ್ಲ ನಿಜವಾಗ್ಲೂ. ಬಟ್ ಆದರೂ ಕೂಡ ಯಾಕೆ ಆ ಥರ ಟಾರ್ಚರ್ ಮಾಡ್ತಾ ಇದ್ರು ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ನೋಡಿ, ದರ್ಶನ್ ಸರ್ ಸುದ್ದಿ ಅಂತೂ ಇನ್ನೊಂದಷ್ಟು ಸಾಕಷ್ಟು ವಿಚಾರಣೆ ಬರ್ತಾ ಇರ್ತಕ್ಕಂಥದ್ದು ಇದೆ. ಟಾರ್ಚರ್ ಮಾಡ್ತಾ ಇದ್ದಾರೆ, ಯಾಕೆ ಈ ಥರ ನಮಗೆ ಬಿಗ್ ರಿಲೀಫ್ ಕೊಡ್ತಾ ಇಲ್ಲ. ಬಟ್ ಆದರೂ ಕೂಡ ನಮಗೆ ಒಂದಷ್ಟು ದಯವಿಟ್ಟು ಬಿಗ್ ರಿಲೀಫ್ ಕೊಡಿ. ಈಗಾಗಲೇ ಸಾಕಷ್ಟು 2.5 3 ವರ್ಷ ಆಗ್ತಾ ಬರ್ತಾ ಇದೆ. ಈಗ ನಾವು ಜೈಲು ಮೆಟ್ಲತ್ತಿ, ಕೋರ್ಟ್ ಮೆಟ್ಲತ್ತಿ, ದಯವಿಟ್ಟು ಬೇಡಿ, ನಮ್ಮನ್ನು ಪಾಡಿಗೆ ನೆಮ್ಮದಿಯಾಗಿರೋದು ಬಿಟ್ಬಿಡಿ ಅಂತ ಕೂಡ ಕೇಳ್ಕೊಂಡ್ರು ಕೂಡ ಕೆಲವೊಂದಷ್ಟು ಅಧಿಕಾರಿಗಳು ಕೂಡ ಸಹಾಯ ಮಾಡ್ತಾ ಇಲ್ಲ. ಎಲ್ಲರೂ ಕೂಡ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳಾಗಲಿ ಯಾರು ಕೂಡ ಸಹಾಯಕ್ಕೆ ಬರ್ತಾ ಇಲ್ಲ, ನಮ್ಮ ಮಾತನ್ನು ಫಾಲೋ ಮಾಡ್ತಾ ಇಲ್ಲ ಅಂತ ಕೂಡ ದರ್ಶನ್ ಸರ್ ಹೇಳ್ಕೊಂಡಿದ್ದಾರೆ. ಬಟ್ ಆದರೆ ಇದು ಒಳ್ಳೆಯದಲ್ಲ ನಿಜವಾಗ್ಲೂ. ನೋಡಿ, ದರ್ಶನ್ ಸರ್ಗೆ ಈಗಾಗಲೇ ಬೇಲು ಕೂಡ ಸಿಗ್ತಾ ಇಲ್ಲ, ಅದು ಒಂದು ಕಹಿ ಸುದ್ದಿ ಆಗಿದೆ. ಬೇಲ್ ಸಿಗದೆ ಇರ್ತಕ್ಕಂಥದ್ದಂತೂ ಇನ್ನೂ ಕೂಡ ದೊಡ್ಡ ಪ್ರಾಬ್ಲಮ್, ಅವ್ರಿಗೆ ಸಮಸ್ಯೆ ಆಗ್ತಾ ಇದೆ. ಅದಲ್ಲದೆ ನೋಡಿ, ಜೈಲಲ್ಲಾದರೂ ಕೂಡ ಒಂದು ನೆಮ್ಮದಿಯಾಗಿ ಜೀವನವನ್ನು ಮಾಡಬೇಕು ಅಂತ ಕೂಡ ಒಂದು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಹಿಂದೆ ಒಂದಷ್ಟು ಅಂದರೆ ಜಡ್ಜಿ ಮೊರೆನೇ ಹೋಗ್ಬಿಟ್ಟಿದ್ರು, ಜಡ್ಜಿ ಮನೆಗೆ ಹೋಗಿ ಒಂದು ಮನವಿಯನ್ನು ಮಾಡ್ಕೊಂಡಿದ್ರು, ದಯವಿಟ್ಟು ನನಗೆ ಒಂದಷ್ಟು ಹಾಸಿಗೆಗಳು, ದಿಂಬುಗಳು ಆಗಲಿ, ಒಂದು ನೆಮ್ಮದಿಯಾಗಿ ಮಲಗೋದಕ್ಕೆ ಒಂದಷ್ಟು ಏನಾದರೂ ಜಮ್ಖಾನ ಈ ಥರ ಎಲ್ಲ ಏನಾದರೂ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತೆಲ್ಲ ಒಂದು ಕಣ್ಣೀರನ್ನು ಹಾಕಿದ್ದನ್ನು ನಾವೆಲ್ಲ ನೋಡ್ಬೋದು. ಬಟ್ ಈಗಾಗಲೇ ಜೈಲಲ್ಲೂ ಕೂಡ ಸಹ ಕೈದಿಗಳು ಟಾರ್ಚರ್ ಕೊಡ್ತಾ ಇದ್ದಾರೆ, ಈ ರೀತಿ ಎಲ್ಲ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ, ಬೈತಾ ಇದ್ದಾರೆ, ನಿಂದನೆಯನ್ನು ಮಾಡ್ತಾ ಇದ್ದಾರೆ, ನನಗೆ ಅವಹೇಳನಕಾರಿ ಪದಗಳನ್ನು ಹೇಳಿ ತುಂಬ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ಕೂಡ ಸುದ್ದಿ ಅಂತೂ ತುಂಬ ವೈರಲ್ ಆಗ್ತಾ ಇದೆ. ಇದೆಲ್ಲ ದಯವಿಟ್ಟು ಆದಷ್ಟು ಬೇಡ. ಯಾಕೆ ಅಂತಂದರೆ ನಾನು ಅಭಿಮಾನಿಗಳನ್ನಂತೂ ದಯವಿಟ್ಟು ನೀವು ಕೂಲಾಗಿರಿ, ಇಲ್ಲ ಅಂತಲ್ಲ. ನಮ್ಮ ಬಾಸ್ಗೆ ಏನೋ ಒಂದಷ್ಟು ಟಾರ್ಚರ್ ಕೊಡ್ತಾ ಇದ್ದಾರೆ ಅಂದ ತಕ್ಷಣ ನೀವು ಕೂಡ ತುಂಬ ರುಚಿಗೆದ್ದು ಬಿಡಬೇಡಿ. ಯಾಕೆಂದರೆ ದಯವಿಟ್ಟು ಬೇಡ. ಯಾಕೆಂದರೆ ಅಂಥದ್ದಂತೂ ಸುದ್ದಿ ಈಗಾಗಲೇ ವೈರಲ್ ಆಗ್ತಾ ಇದೆ ಅಂತ ನೀವು ಕೂಡ ನಿಮ್ಮ ಒಂದು ತನವನ್ನು ಮರಿಬೇಡಿ, ಕೈ ಬಿಡಬೇಡಿ, ನಿಮ್ಮ ಒಂದು ತನವನ್ನು ನೀವು ತೋರಿಸ್ಕೊಳಕ್ಕೆ ಹೋಗ್ಬಿಡಿ. ಏಕೆ ಅಂತಂದರೆ ನೀವು ಕೂಡ ಸೈಲೆಂಟಾಗಿರಿ. ಅದನ್ನು ಕೇಳೋದಕ್ಕೆ ಕಾನೂನು, ಕೋರ್ಟು ಅಂತ ಇದ್ದೇ ಇದೆ, ಎಲ್ಲ ಅವ್ರು ನೋಡ್ಕೋತಾರೆ. ಬಟ್ ಯಾಕೆ ಟಾರ್ಚರ್ ಮಾಡ್ತಾ ಇದ್ದಾರೆ ಏನು ಅಂತಕ್ಕಂಥದ್ದು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ. ಈಗಾಗಲೇ ವೀಡಿಯೋಗಳು ಕೂಡ ತುಂಬ ವೀಡಿಯೋಗಳು ಮಾಡ್ತಾ ಇದ್ದೀನಿ ದರ್ಶನ್ ಸರ್ ಬಗ್ಗೆನೇ, ಏನೇನು ಮಾಡ್ತಾ ಇದ್ದಾರೆ ದರ್ಶನ್ ಸರ್, ಹೇಗಿದ್ದಾರೆ, ಮತ್ತು ಯಾರು ಕೂಡ ಹಿಂದೆ ಎಲ್ಲ ಎಷ್ಟೆಷ್ಟು ಸಿನಿಮಾಗಳನ್ನು ಯಾವ್ಯಾವ ರೀತಿ ಎಲ್ಲ ತುಂಬ ಸಿನಿಮಾ ಇಂಡಸ್ಟ್ರಿಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಯಾವ್ಯಾವ ಸಿನಿಮಾ ಮೂಲಕ ಅಂತೆಲ್ಲ ಮುಂದಿನ ಎಪಿಸೋಡಲ್ಲಿ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಇವಾಗಲಂತೂ ನೋಡಿ, ಬಟ್ ಆದರೂ ದರ್ಶನ್ ಸರ್ಗೆ ಜೈಲಲ್ಲಿ ನೆಮ್ಮದಿ ಅಂತೂ ಕೊಡ್ತಾ ಇಲ್ಲ. ನೆಮ್ಮದಿ ಇಲ್ಲದೆ ಇರೋದ್ರಿಂದ ತುಂಬ ದೊಡ್ಡ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳ್ಬೋದು. ಬಟ್ ದಯವಿಟ್ಟು ಬ್ಯಾಡಿ, ಆ ರೀತಿ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಆ ರೀತಿ ಮಾಡ್ತಕ್ಕಂಥದ್ದು ತುಂಬ ದೊಡ್ಡ ಪ್ರಾಬ್ಲಮ್ಮು. ಯಾಕೆ ಅಂತಂದರೆ ಸಹ ಕೈದಿಗಳಿಗೆ ಯಾರಾದರೂ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಶೇರ್ ಮಾಡಿ. ಸಹ ಕೈದಿಗಳಿಗೆ ಯಾರಾದರೂ ನಿಮ್ಮ ಫ್ರೆಂಡ್ಸ್ಗಳು, ನಿಮ್ಮ ಮನೆಯವರು ಯಾರಾದರೂ ಜೈಲಲ್ಲಿದ್ದರೆ ಹೇಳಿ. ಯಾರಂದರೆ ಪರಪ್ಪನಗರಲ್ಲಿ ಯಾರಾದರೂ
ಅಲ್ಲಿರೋರು ನಿಮ್ಮ ಗೊತ್ತಿರೋರು ಯಾರಾದರೂ ಇದ್ದರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಅಲ್ಲಿಗೆ. ಯಾಕೆ ಅಂದರೆ ಗೊತ್ತಾಗಬೇಕು ಎಲ್ರಿಗೂ ಕೂಡ ಈ ವಿಡಿಯೋ ನೋಡೋದ್ರಿಂದ ದಯವಿಟ್ಟು ಅವರು ಕೂಡ ಒಂದು ಸ್ಫೂರ್ತಿ ಬರಲಿ. ಯಾಕೆ ಅಂತಂದರೆ ಸ್ಫೂರ್ತಿ ಬಂದ್ರಿಂದ ಒಂದು ನೆನಪು, ಏನೋ ಒಂದು ಮೋಟಿವೇಶನ್ ಬರೋದ್ರಿಂದ ನಿಧಾನ ಆಗುತ್ತೆ, ಏನೋ ಒಂದು ತಡವಾಗುತ್ತೆ, ಏನೋ ಒಂದು ಗೊತ್ತಾಗುತ್ತೆ, ಈ ರೀತಿ ಮಾಡೋದು ತಪ್ಪು, ಈ ರೀತಿ ಮಾಡಬಾರ್ದು ಅಂತೆಲ್ಲ ಅವ್ರಿಗೂ ಕೂಡ ಒಂದು ಅರಿವು ಆಗುತ್ತೆ. ಯಾಕೆಂದರೆ ಈ ಥರ ಮಾಡೋದು ಕೂಡ ತುಂಬ ಒಳ್ಳೆಯದಲ್ಲ. ಅದು ಎಷ್ಟು ದಿನ ಮಾಡ್ತಾರೆ? ಒಂದಿನ 2 ದಿನ ಮಾಡ್ತಾರೆ, ಪದೇ ಪದೇ ಮಾಡೋಕ್ಕಾಗುತ್ತಾ? ಇಲ್ಲ, ಪದೇ ಪದೇ ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲ್ಲ. ಇದೆಲ್ಲ ಕೂಡ ನಿಮಗೂ ಕೂಡ ಗೊತ್ತೇ ಇರತಕ್ಕಂಥದ್ದು ವಿಷಯ. ಬಟ್ ಆದರೂ ಕೂಡ ಈಗಾಗಲೇ ಪಾಪ ಅವರು ಜೈಲಲ್ಲಿ ಇದ್ಕೊಂಡು ಎಷ್ಟೋ ಒಂದು ಬೇಲ್ ಸಿಗ್ತಾ ಇಲ್ಲ, ಅದು ಸಿಗ್ತಾ ಇಲ್ಲ, ಒಂದು ಫೆಸಿಲಿಟಿ ಸಿಗ್ತಾ ಇಲ್ಲ ಕರೆಕ್ಟಾಗಿರ್ತಕ್ಕಂಥದ್ದು. ಇದೆಲ್ಲ ನಿಮ್ಗೆ ಕೂಡ ನೋಡೇ ಇರ್ತೀರ. ಫೆಸಿಲಿಟಿಗಳೆಲ್ಲ ಯಾಕೆ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ನಿಮಗೂ ಕೂಡ ಗೊತ್ತೇ ಇದೆ. ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳು ಎಷ್ಟೆಷ್ಟಿದೆ, ಏನೇನೆಲ್ಲ ಆಗ್ತಾ ಇದೆ ಇಲ್ಲಿ ಜೈಲಲ್ಲಿ, ಅದೆಲ್ಲ ಕೂಡ ಈಗ ಆಗ್ತಾ ಇದೆ. ಇದೆಲ್ಲ ಮಾಡಿರ್ತಕ್ಕಂಥದ್ದು ದೊಡ್ಡ ಪ್ರಾಬ್ಲಮ್ಮೇ. ದಯವಿಟ್ಟು ನೀವು ಕೂಡ ಅಷ್ಟೇ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಈ ವಿಷಯವನ್ನು ಕೈಗೆತ್ತಿಕೊಳ್ಳೋಕೆ ಹೋಗಬೇಡಿ. ಅಂದರೆ ಬೇರೆ ವಿಷಯನ ಕೈಗೆತ್ತಿಕೊಳ್ಳೋಕೆ ಹೋಗಬೇಡಿ. ನಿಮ್ಮದೇನಿದೆ ನಿಮ್ಮದನ್ನು ನೀವು ಮಾಡ್ಕೊಂಡು ಹೋಗಿ. ಯಾಕೆಂದರೆ ನೀವು ಕೂಡ ಎಷ್ಟೆಷ್ಟೋ ಅಪರಾಧವನ್ನು ಮಾಡಿ ಒಳಗೆ ಬಂದಿರ್ತೀರ, ಈಗಲೂ ಕೂಡ ಎಷ್ಟೆಷ್ಟೋ ಶಿಕ್ಷೆಗಳನ್ನ ಅನುಭವಿಸ್ತಾ ಇದ್ದೀರಾ. ದಯವಿಟ್ಟು ಇದೆಲ್ಲ ಒಳ್ಳೆಯದಲ್ಲ. ಯಾಕೆಂದರೆ ಶಿಕ್ಷೆ ಅಂತಕ್ಕಂಥದ್ದನ್ನ ಕೊಡೋದಕ್ಕೆ ಅದಕ್ಕೊಬ್ಬರು ಇರ್ತಾರೆ, ದೇವರಂತ, ಅವ್ರು ಕೊಡ್ತಾರೆ. ನೀವು ಯಾಕೆ ಕೊಡೋಕೆ ಹೋಗ್ತೀರಾ ಶಿಕ್ಷೆ ಕೊಡೋಕ್ಕೂ ಕೂಡ ನೀವು ಯಾರು? ಅವರನ್ನು ನಿಂದಿಸೋಕೆ ನೀವು ಯಾರು? ನಿಮಗೇನು ರೈಟ್ಸ್ ಇದೆ, ನಿಮಗೇನು ಹಕ್ಕು ಇದೆ ಅಂತ ಕೂಡ ಕೇಳುವಂಥ ಹಕ್ಕು ಎಲ್ಲರೂ ಕೂಡ ಇದೆ. ಶಿಕ್ಷೆ ಕೊಡೋದೇ ಆಗಲಿ, ನಿಲ್ಲಿಸೋದೇ ಆಗಲಿ, ಅವೆಲ್ಲ ರೈಟ್ಸ್ಗಳು ನಿಮಗಿಲ್ಲ, ಹಕ್ಕುಗಳು. ದಯವಿಟ್ಟು ಆದಷ್ಟು ಈ ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ. ಯಾಕೆಂತಂದರೆ ನಿಮಗೇನಿಸುತ್ತೆ ಕೂಡ ಕಾಮೆಂಟ್ ಮಾಡಿ ಇದ್ರ ಬಗ್ಗೆ. ಸುಮ್ಮನೆ ಎಲ್ಲ ಒಬ್ಬರನ್ನ ನಿಂದಿಸಬೇಕು, ಒಬ್ಬರನ್ನ ತಾರತಮ್ಯ ಮಾಡಬೇಕು, ಒಬ್ಬರನ್ನ ಕೀಳಾಗಿ ನೋಡಬೇಕು, ಮೇಲಾಗಿ ನೋಡಬೇಕು, ಇವೆಲ್ಲ ನೋಡೋದು ಅಂದರೆ ಸುಮ್ಮನೆ ಎಲ್ಲ ಅದೆಲ್ಲ. ಯಾಕೆಂತಂದರೆ ಅದನ್ನು ಆದಷ್ಟು ಈಗ ನೋಡಿ, ಬಸವಣ್ಣನವರ ವಚನ ನೀವು ಕೇಳಿರ್ಬೋದು, ಕುಲಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರ ನೋಡಿ ಅಸಹ್ಯ ಪಡಬೇಡ ಅಂತ. ಇದು ಹಾಗೇನೆ, ಅನ್ಯರ ನೋಡಿ ನೀನು ಅಸಹ್ಯವನ್ನು ಪಡಬೇಡ. ಯಾಕೆ ಅಸಹ್ಯ ಪಡ್ತೀಯ? ನಿನ್ನ ಬಗ್ಗೆ ಏನು ನೀನು ಫಸ್ಟ್ ನೋಡ್ಕೋ, ಬೇರೆಯವ್ರ ಬಗ್ಗೆ ಎಲ್ಲ ಆಮೇಲೆ ನೆಕ್ಸ್ಟು. ಬೇರೆಯವ್ರ ಬಗ್ಗೆ ಎಲ್ಲ ನಿನ್ನ ಬಗ್ಗೆನೇ ನೀನು ಒಂದು ಬಡತನ ಹೊಂದಿರ್ತೀಯ, ನೀನೇ ಒಂದು ಜೀವನದಲ್ಲಿ ಮೇಲೆ ಬಂದಿರೋಕ್ಕಾಗಲ್ಲ. ಇದೆಲ್ಲ ನೋವುಗಳು ನಿನ್ನಲ್ಲೇ ಬೇಜಾನಿರುತ್ತೆ. ಫಸ್ಟು ಇದನ್ನು ನೀನು ಮಾಡ್ಕೋ. ಫಸ್ಟು ಮುಂದಿನದಕ್ಕೆ ಆಮೇಲೆ ನೋಡೋಣ. ನೆಕ್ಸ್ಟು ಸದ್ಯಕ್ಕೆ ಇದು ಫಸ್ಟ್ ನೀವು ಕ್ಲಿಯರ್ ಆಗಿಬಿಟ್ರೆ ಆಮೇಲೆ ನೀವು ಮುಂದೆ ಜೀವನದಲ್ಲಿ ಇನ್ನೇನು ಮಾಡ್ಬೋದು ಅದನ್ನು ನೋಡ್ಬೋದು. ಯಾಕೆಂತಂದರೆ ಇದೆಲ್ಲ ಸಾಕಷ್ಟು ಆದಷ್ಟು ಯಾಕೆಂತಂದರೆ ಕೈದಿಗಳಿಗೆ ತಲುಪಲಿ, ಅಲ್ಲಿರತಕ್ಕಂಥ ಸಹ ಕೈದಿಗಳಿಗೆ. ಯಾಕೆಂದರೆ ಅವ್ರು ಮಾಡಿರ್ತಕ್ಕಂಥ ಒಂದು ನಿಂದನೆ, ಟಾರ್ಚರ್ ಎಲ್ಲ ಇದು ಒಳ್ಳೆಯದಲ್ಲ. ಆದಷ್ಟು ಅಭಿಮಾನಿಗಳು ಕೂಡ ನೀವು ಕೂಡ ನಿಮಗೇನಿಸುತ್ತೆ ಕಾಮೆಂಟ್ ಮಾಡಿ. ಕಾಮೆಂಟ್ ಮಾಡೋದ್ರ ಮೂಲಕ ಇನ್ನಷ್ಟು ಸಾಕಷ್ಟು ಮಾಹಿತಿಯನ್ನು ಕೊಡ್ತೀನಿ ನಾನು. ಯಾಕೆ ಅಂತಂದರೆ ಇದೆಲ್ಲ ಆದಷ್ಟು ಕಾಮೆಂಟ್ ಹೆಚ್ಚು ಬಂದಷ್ಟು ನಮಗೂ ಕೂಡ ಒಳ್ಳೆಯದೇ. ನಿಮ್ಮಿಂದ ನಿಮಗೇನಿಸ್ತಾ ಇದೆ ಅಭಿಮಾನಿಗಳಿಗೆ, ದರ್ಶನ್ ಸರ್ ಮಾಡ್ತಾ ಇರ್ತಕ್ಕಂಥದ್ದು ಸರಿನಾ ತಪ್ಪಾ? ನಿಜವಾಗ್ಲೂ ಇದೇನೋ ಅಂತಾರಲ್ಲ, ತುಳಿಯೋರಿದ್ದೇನೆ ಬೆಳೆಯೋದು ಅಂತೆಲ್ಲ, ಅದೆಲ್ಲ ನಿಜವಾಗ್ಲೂ ದಯವಿಟ್ಟು ಬೇಡಿ. ತುಳಿಯೋರಿದ್ರೆ ಬೆಳೆಯಲ್ಲ. ಅದೆಲ್ಲ ಯಾರೋ ಒಂದು ಹೇಳಿದ ಕಥೆಯಿಂದ ನಾವು ಏನೇನೋ ಅದನ್ನು ಕೂಡ ಈಗಲೂ ನಂಬ್ಕೊತಿರ್ತೀವಿ. ಅದೆಲ್ಲ ಆಗಲ್ಲ. ಇದನ್ನು ಅಷ್ಟೇ, ಆ ರೀತಿಯೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ದರ್ಶನ್ ಸರ್ ಬಗ್ಗೆ ಒಳ್ಳೆ ವಿಡಿಯೋನೇ ಪಾಸಿಟಿವ್ ನೆಗೆಟಿವ್ ವಿಡಿಯೋ ಹಾಕಲ್ಲ, ಪಾಸಿಟಿವ್ ವಿಡಿಯೋನೇ ಮಾಡ್ತಾ ಇರ್ತೀನಿ. ಅಭಿಮಾನಿಗಳಿಗೆ ಕೂಡ ಒಳ್ಳೇದಾಗಬೇಕು. ಯಾಕೆಂದರೆ ಅವ್ರು ಕೊಟ್ಟಿರ್ತಕ್ಕಂಥ ಸಿನಿಮಾ ಇಂಡಸ್ಟ್ರಿಗೆ ಕೊಡುಗೆ ಅಪಾರ ಇದೆ. ಈಗಲೂ ಕೂಡ ಅಷ್ಟೇ, ಅವ್ರಿಲ್ದೇ ತುಂಬ ಲಾಸ್ ಆಗ್ತಾ ಇದೆ ಅಂತ ಕೂಡ ಹೇಳ್ಬೋದು. ನೋಡೋಣ ಇನ್ನು ಮುಂದೆ ಎಲ್ಲಿ ಹೋಗ್ತಾ ಇದೆ ಇಂಡಸ್ಟ್ರಿ, ಎಲ್ಲಿ ಏನು ಬೆಳೀತಾ ಇದೆ ಅಂತಕ್ಕಂಥದ್ದು ಇನ್ನೊಂದಷ್ಟು ಮಾಹಿತಿಗಳನ್ನು ಹೋಗ್ತಾ ಕೊಡ್ತಾ ಹೋಗ್ತೀನಿ. ಇಲ್ಲಿವರೆಗೆ ಎಲ್ಲರೂ ಕೂಡ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದೆ ಹೋಗ್ತಾ ಇನ್ನೂ ಕೊಡ್ತಾ ಹೋಗ್ತೀನಿ ವಿಷಯಗಳನ್ನ. ನೋಡೋಣ ಇನ್ನೇನಾಗುತ್ತೆ ಮುಂದೆ ವಿಷಯಗಳು, ಇಲ್ಲಿ ಹೋಗುತ್ತೆ ಇಂಡಸ್ಟ್ರಿ ಎಲ್ಲ ಕೂಡ ವಿಷಯಗಳನ್ನ ಇಂಚಿಂಚು ಕೊಡ್ತೀನಿ. ಥ್ಯಾಂಕ್ ಯು.